ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜುಳಾ ವ್ಲಾಗ್ಸ್. ಈ ದಿನ ನಾನು ಮಾವಿನ ಹಣ್ಣಿನ ಸೀಸನ್ ಯಾರಿಗಿಷ್ಟ ಆಗಲ್ಲ ಹೇಳಿ. ಮಾವಿನ ಹಣ್ಣು ಅಂದರೆ ಎಲ್ಲರೂ ಇಷ್ಟಪಡುವಂತಹ ಹಣ್ಣು. ಈಗಾಗಲೇ ಮಾರ್ಕೆಟಲ್ಲಿ ಮಾವಿನ ಹಣ್ಣು ಬಂದಿದೆ. ಹಾಗೆ ನಮ್ಮನೆಗೂ ಸಹ ನಾವು ಮಾವಿನ ಹಣ್ಣನ್ನು ತೊಗೊಂಬಂದಿದ್ವಿ. ಮಾವಿನ ಹಣ್ಣು ಅಂದರೆ ನೆನಪಾಗೋದು ನನಗೆ ಮುಖ್ಯವಾಗಿ ಹೋಳಿಗೆ ಮತ್ತು ಶ್ರೀಕರಣೆ. ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಶ್ರೀಕರಣೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಾವಿನ ಹಣ್ಣು ತೊಗೊಂಬಂದಿದ್ದೆ. ಬಾದಾಮಿ ಮಾವಿನ ಹಣ್ಣಿದು. ನೋಡೋದಕ್ಕೆ ಎಷ್ಟು ದೊಡ್ಡದಾಗಿದೆ ನೋಡಿ, ಹಾಗೆ ಅಷ್ಟೇ ರುಚಿಯಾಗಿತ್ತು. ನನ್ನ ಮಗ ನೋಡ್ತಿದ್ದಂಗ್ಲೇ ನಾನಿವತ್ತು ತಿನ್ನಬೇಕು ಅಂತ ಹಠ ಮಾಡ್ದೆ. ಹಾಗೆ ತೊಳೆದ್ಬಿಟ್ಟು ದೇವರಿಗೆ ದೀಪ ಹಚ್ಚಿ ಒಂದು ಮಾವಿನ ಹಣ್ಣನ್ನು ನೈವೇದ್ಯ ಮಾಡಿ, ಇಲ್ಲಿ ಒಂದು ಅವನೇ ಹೆಚ್ಚುತ್ತಾ ಇದ್ದಾನೆ. ನಾನೇ ಹೆಚ್ಚುತ್ತೀನಿ ಅಂತ ಅವನೇ ಹೆಚ್ಚುತ್ತಾ ಇದ್ದ. ನೀಟಾಗೇನು ಹೆಚ್ಚಿಲ್ಲ, ಹಾಗೆ ಅವನಿಗೆ ಹೇಗೆ ಮನಸ್ಸಿಗೆ ಬರುತ್ತೋ ಹಾಗೆ ಹೆಚ್ಚಿದ್ದಾನೆ, ಏನೂ ಅಂದ್ಕೋಬೇಡಿ. ನಾನು ಕೂಡ ಅವನ ಜೊತೆಲೆ ಒಂದೆರಡು ಪೀಸ್ ಮಾವಿನ ಹಣ್ಣನ್ನು ತಿಂದೆ. ತುಂಬ ಅಂದರೆ ತುಂಬ ಸಿಹಿಯಾಗಿತ್ತು. ಇನ್ನು ಹೋಳಿಗೆ ಮತ್ತು ಹೋಳಿಗೆ ಸಾರು ಶ್ರೀಕರಣೆ ಮಾಡೋ ಪ್ರೊಸೆಸ್ಗೆ ಹೋಗೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ ಬೇಳೆನ ಬೇಯೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಮೊದಲಿಗೆ ಬೇಳೆಯನ್ನು ಹಾಕ್ಕೊಂಡು ಒಂದು ಪಾತ್ರೆಗೆ ಒಂದು 2-3 ಸತಿ ಚೆನ್ನಾಗಿ ತೊಳೆದು ಸ್ಟವ್ ಹಚ್ಚಿ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಚಿಟಿಕೆ ಉಪ್ಪನ್ನು ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ತೊಗರಿ ಬೇಳೆನ ಬಳಸ್ಕೊಂಡಿದ್ದೀನಿ. ಕಡಲೆಬೇಳೆಯಿಂದನೂ ಮಾಡ್ತಾರೆ, ಆದರೆ ನಮ್ಮಮ್ಮ ತೊಗರಿ ಬೇಳೆಯಲ್ಲೇ ಮಾಡ್ತಾಯಿದ್ರು. ಹಾಗಾಗಿ ನಾನು ತೊಗರಿ ಬೇಳೆನೇ ಬಳಸ್ಕೊಂಡು ಹೋಳಿಗೆನ ಮಾಡೋದು ಕೂಡ. ಬೇಳೆ ಎಲ್ಲ ಬೇಯೋ ಅಷ್ಟರಲ್ಲಿ ಹೋಳಿಗೆಗೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ಬೇಳೆನ ತೊಗೊಂಡಿದ್ದೆ ಅದೇ ಕಪ್ಪಲ್ಲೇ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಚಿಟಿಕೆ ಅರಿಶಿಣ, ಚಿಟಿಕೆ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಹೋಳಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಸಾಫ್ಟಾಗಿ ಕಲಸಿದ್ದಾದಮೇಲೆ ಮೇಲೆ 2 ಸ್ಪೂನ್ ಎಣ್ಣೆನ ಹಾಕಿ ಒಂದು ಬಟ್ಲನ ಮುಚ್ಚಿ ನೆನೆಯೋದಕ್ಕೆ ಅಂತ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಬೇಳೆ ಸ್ವಲ್ಪ ಬೆಂದಿತ್ತು, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ಬೇಳೆ ಬೇಯಬೇಕು ಹಾಗೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಹೋಳಿಗೆ ಸಾರು ಮಾಡೋದಕ್ಕೆ ಮಸಾಲೆ ರುಬ್ಬೋದಕ್ಕೆ ಅಂತ ಒಂದು ಪ್ಯಾನ್ ಇಟ್ಟು ಚಕ್ಕೆನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಾಳು ಮೆಣಸು, ಏಲಕ್ಕಿ, ಲವಂಗನ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಜೀರಿಗೆನ ಹಾಕಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಅದೆಲ್ಲ ಸಾಫ್ಟ್ ಆದಮೇಲೆ 1 ಹಿಡಿ ಆಗುವಷ್ಟು ಕೊತ್ತಂಬರಿನ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇಷ್ಟು ಹುರಿದಿದ್ದಾದಮೇಲೆ ಇದನ್ನು ಸಹ ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊಂಡು ಇದಕ್ಕೆ ನಾನು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಇದಕ್ಕೆ ಮೇಲೆ ಸ್ವಲ್ಪ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರಿದು ಇದನ್ನು ಸಹ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ನೀರು ಮತ್ತು ಬೇಳೆನ ಸಪ್ರೇಟಾಗಿ ಮಾಡಿ ಸೋಸಿ ಇಟ್ಕೊಂಡಿದ್ದೀನಿ. ಈ ಬೇಳೆನಲ್ಲಿ ಸ್ವಲ್ಪ ಬೇಳೆ ಸಾರಿಗೆ ಅಂತ 1-2 ಸ್ಪೂನು ಎತ್ತಿ ಇಟ್ಟೆ. ಮತ್ತು ಅದೇ ಪಾತ್ರೆಗೆ 2 ಕಪ್ ಆಗುವಷ್ಟು ಬೆಲ್ಲನ ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಹೋಳಿಗೆ ಹೂರ್ಣ ಮಾಡೋದಕ್ಕೆ. ಇದಕ್ಕೆ 1-2 ಏಲಕ್ಕಿನ ಸೇರಿಸಿದ್ದೀನಿ. ಬೆಲ್ಲ ಮತ್ತು ಬೇಳೆ ಎರಡೂ ಸಹ ಚೆನ್ನಾಗಿ ಬೆರೆತ್ಕೋಬೇಕು. ಹಾಗೆ ಸ್ವಲ್ಪ ಗಟ್ಟಿಯಾಗಬೇಕು. ಅಲ್ಲಿ ತನಕ ಚೆನ್ನಾಗಿ ಕೈ ಆಡ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಬೆಲ್ಲ ಸಂಪೂರ್ಣವಾಗಿ ಕರಗಿ ಸ್ವಲ್ಪ ಗಟ್ಟಿಯಾಗಿದೆ. ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕ್ಕೊಂಡ್ರೆ ಬೇಗನೆ ರುಬ್ಬೋದು, ಹಾಗೆ ಸ್ಮೂತ್ ಆಗಿ ಬರುತ್ತೆ ಹೂರಣ ಕೂಡ. ನಾನು ಮಿಕ್ಸಿನಲ್ಲೇ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿದೆ ಅಂತ. ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಈಗ ಸಾರು ಮಾಡಲಿಕ್ಕೆ, ಹೋಳಿಗೆ ಸಾರು ಮಾಡಲಿಕ್ಕೆ
ಮಸಾಲೆನ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ನಾನು ಒಣಮೆಣಸಿನ್ಕಾಯ್ದು ಮೇಲಿಂದ ತುದಿ ಎಲ್ಲ ತೆಗೆದುಬಿಟ್ಟು 2 ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ಹುರಿದಿಟ್ಟಿರುವಂತಹ ಎಲ್ಲ ಸಾಮಾನು ಹಾಗೆ ಬೇಳೆನ ಹಾಕಿ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಕಾಳು ಇರಲಿಲ್ಲ, ಹಾಗಾಗಿ ನಾನು ಧನಿಯಾ ಪುಡಿ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದಮೇಲೆ ರುಬ್ಬಿರುವಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಇನ್ನೂ ಸ್ವಲ್ಪ ನೀರು ಹಾಕಿ ಮಸಾಲೆ ಎಲ್ಲ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿಟ್ಟಿರುವ ಮಸಾಲೆ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಟ್ಟಿನ ನೀರು, ಬೇಳೆ ಬೇಯಿಸಿ ಉಳಿದಿರುವಂತಹ ನೀರು ಏನು ಉಳಿದಿತ್ತು ಅದನ್ನು ಈ ಮಿಶ್ರಣಕ್ಕೆ ನಾನಿವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹೋಳಿಗೆ ಸಾರನ್ನು ನಮ್ಮಮ್ಮ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವರು ಮಾಡಿರುವಂತಹ ಹೋಳಿಗೆ ಸಾರು ಕೈ ರುಚಿನೇ ಬೇರೆ, ತುಂಬ ಚೆನ್ನಾಗಿರ್ತಾಯಿತ್ತು. ಇದಕ್ಕೆ ಹುಣಸೆ ಹಣ್ಣನ್ನು ಮೊದಲೇ ನೆನೆಸಿ ಇಟ್ಟಿದ್ದೆ, ಅದಕ್ಕೆ ಹುಣಸೆ ಹಣ್ಣಿನ ರಸ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನು ಬೇಕಿದ್ದರೆ ಸೇರಿಸ್ಕೋಬೋದು. ಸಾರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಸಾರು ಸ್ವಲ್ಪ ಕುದ್ದಿದ್ದಾದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಂಪೂರ್ಣವಾಗಿ ಸಾರು ಕುದಿಯೋ ತನಕ ಬಿಟ್ಟಿದ್ದೀನಿ. ಹೋಳಿಗೆ ಸಾರು ಕೂಡ ರೆಡಿಯಾಗಿದೆ. ಈಗ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ತೊಗೊಂಡು ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ಶೀಕರಣೆ ಮಾಡಬೇಕು. ಅದಕ್ಕೆ ಒಂದು ಪಾತ್ರೆಗೆ ನಾನು ಇದೇ ರೀತಿ ಕೈಯಲ್ಲೆಲ್ಲ ಬಿಡಿಸ್ಕೊಂಡು ಹಣ್ಣಿಂದು ಪಲ್ಪ್ ಏನಿದೆ, ತೊಳೆ ಏನು ಬರುತ್ತೆ ಅದನ್ನೆಲ್ಲ ಕೈಯಲ್ಲೇ ಹಿಂಡಿ ತೆಗಿತಾ ಇದ್ದೀನಿ. ನಾನಿಲ್ಲಿ 3 ಮಾವಿನ ಹಣ್ಣನ್ನು ತೊಗೊಂಡಿನಿ. ಹಣ್ಣಿನಲ್ಲಿ ರಸ ಕೂಡ ಜಾಸ್ತಿ ಇದೆ, ಸ್ವಲ್ಪ ದೊಡ್ಡ ಆಕಾರದಲ್ಲಿ ಇರೋದ್ರಿಂದ ನಾನು 3 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಕೈಯಲ್ಲೇ ಹಿಂಡಿ ರಸನೆಲ್ಲ ತೆಗಿಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಸಿಪ್ಪೆಯಲ್ಲಿರುವಂತಹ ರಸನೂ ಸಹ ತೆಗಿಬೇಕು. ಈ ರೀತಿಯಾಗಿ ಕೈಯಲ್ಲಿ ಕಿವುಚಿ ಮಾಡಿದ್ರೇ ಶೀಕರಣೆ ಒರಿಜಿನಲ್ ರುಚಿ ಬರೋದು. ಇದಕ್ಕೆ ನಾನು ಬೆಲ್ಲನ ಸ್ವಲ್ಪ ನೀರಲ್ಲಿ ಹಾಕಿ ಕರಗೋದಕ್ಕೆ ಬಿಟ್ಟಿದ್ದೆ. ಆ ನೀರನ್ನು ಸಹ ಸೇರಿಸಿ 2 ರಿಂದ 3 ಏಲಕ್ಕಿನ ಕುಟ್ಟಿ ಅದನ್ನು ಸಹ ಸೇರಿಸಿ 1 ಸ್ಪೂನಲ್ಲಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಶೀಕರಣೆ ರೆಡಿಯಾಗಿದೆ. ತುಂಬ ಸುಲಭವಾಗಿ ಮಾಡ್ಬೋದು. ಈಗ ಕೋಸಂಬರಿ ಮಾಡೋದಕ್ಕೆ ಹೆಸರುಬೇಳೆನ ನೆನೆಸಿ ಇಟ್ಟಿದ್ದೆ, ಅದನ್ನು ಸಹ ಹಾಕ್ಕೊಂಡು ತುರಿದಿರುವಂತಹ ಕ್ಯಾರೆಟನ್ನು ಸೇರಿಸಿ ಚಿಕ್ಕದಾಗಿ ಹೆಚ್ಚಿಟ್ಟಿರುವ ಸೌತೆಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಸೇರಿಸಿ ಮೇಲೆ ಸ್ವಲ್ಪ ನಿಂಬೆಹಣ್ಣು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇಷ್ಟೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡ್ರೆ ಕೋಸಂಬರಿನೂ ರೆಡಿಯಾಗುತ್ತೆ. ಇವತ್ತು ನಾನು ಪಲ್ಯನ ಮಾಡೋದಕ್ಕೇನು ಹೋಗಲಿಲ್ಲ. ನಾವೇ ಮನೇಲಿ ಇರೋದ್ರಿಂದ ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ. ನಮ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಇಷ್ಟು ಪಾತ್ರೆಗಳು ಹರಡಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಪಾತ್ರೆ ಎಲ್ಲ ತೊಳೆಯೋ ಅಷ್ಟರಲ್ಲಿ ನನ್ನ ಮಗ ಹಪ್ಪಳ ಎಲ್ಲ ಕರೆದು ರೆಡಿ ಮಾಡಿ ಇಟ್ಕೊಂಡಿದ್ದ. ಈ ಹಪ್ಪಳದ ಜೊತೆಯಲ್ಲಿ ಒಂದು ಸ್ಪೆಷಲಾಗಿ ಟೊಮೆಟೊ ಹಪ್ಪಳ ಕೂಡ ಇತ್ತು. ಹಪ್ಪಳ ಅಲ್ಲ, ಇದೊಂಥರ ಚಿಪ್ಸ್ ಥರ ಇತ್ತು. ಇದ್ರದ್ದು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಕೂಡ ಅವನೇ ಮಾಡಿಕೊಂಡ. ಎಣ್ಣೆ ಕಾದಿದೆ ಆಲ್ರೆಡಿ. ಆ ಹಪ್ಪಳ ಈ ಥರ ಉದ್ದುದ್ದ ಇತ್ತು. ಅದ್ರ ಜೊತೆಯಲ್ಲಿ ಒಂದು ಪೌಡ್ರು ಕೂಡ ಕೊಟ್ಟಿದ್ರು, ಚಾಟ್ ಮಸಾಲ ಇರ್ಬೋದು ಅದು. ಇದನ್ನು ಎಣ್ಣೆನಲ್ಲಿ ಹಾಕಿದಾಗ ಈ ರೀತಿಯಾಗಿ ಬಂತು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಕೊಟ್ಟಿರುವಂತಹ ಪೌಡ್ರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಈ ಹಪ್ಪಳ ಕೂಡ ರೆಡಿ ಆಗುತ್ತೆ. ಆ ಪೌಡ್ರು ಏನಿದೆ ಅದು ಚಾಟ್ ಮಸಾಲ ಅಲ್ಲ, ಒಂಥರ ಜಲ್ಜೀರ ಬರುತ್ತಲ್ಲ ಆ ಟೇಸ್ಟಲ್ಲಿ ಇತ್ತು ಇದು ಹಪ್ಪಳ. ಪಾತ್ರೆ ಎಲ್ಲ ಕ್ಲೀನ್ ಆಯಿತು. ಹೋಳಿಗೆ ಮಾಡೋದಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಹೂರ್ಣ ಕೂಡ ರೆಡಿಯಾಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು, ನೋಡ್ತಾ ಇರ್ಬೋದು. ಕಂಕಣ ಎಲ್ಲ ತೊಗೊಂಡು ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ಎಣ್ಣೆದು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಹೂರ್ಣನ ಕಣಕದ ಮೇಲೆ ಹಾಕಿ ಚೆನ್ನಾಗಿ ಕವರ್ ಮಾಡಿ ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ಕೈಯಲ್ಲೇ ನಾನು ತಟ್ಕೊಳ್ತಾ ಇದ್ದೀನಿ. ಹಂಚನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ರೆಡಿಯಾಗಿರುವಂಥ ಹೋಳಿಗೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಬೋದು. ನಾನು ಎಣ್ಣೆನ ಹಾಕಿದ್ದೆ. ಒಂದು ಸೈಡ್ ಬೆಂದಿದ್ದು ಆದಮೇಲೆ ಇನ್ನೊಂದು ಸೈಡ್ ಮಗ್ಚಿ ಹಾಕ್ಕೊಂಡಿದ್ದೀನಿ. ಎರಡೂ ಸೈಡ್ ಬೆಂದಿದ್ದಾದಮೇಲೆ ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಒಂದು ಹೋಳಿಗೆ ಆಗುವಷ್ಟರಲ್ಲಿ ಇನ್ನೊಂದು ಹೋಳಿಗೆನ ರೆಡಿ ಮಾಡ್ಕೋಬೇಕಾಗತ್ತೆ. ತುಂಬ ಫಾಸ್ಟಾಗಿ ಮಾಡ್ಕೋಬೇಕು. ಇನ್ನೊಂದು ಸೈಡಲ್ಲಿ ಕುಕ್ಕರಲ್ಲಿ ಅನ್ನಕ್ಕೂ ಸಹ ಇಟ್ಟಿದ್ದೀನಿ. ಅನ್ನನೂ ರೆಡಿ ಆಗ್ತಾ ಇದೆ.
ಹೋಳಿಗೆನೂ ಎಲ್ಲ ರೆಡಿ ಆಯಿತು. ಇಲ್ಲಿಗೆ ಒಂದು ಹಂತ ಮುಗ್ದಿದೆ. ಇವಾಗ ಇಷ್ಟೆಲ್ಲ ಅಡುಗೆ ಕೂಡ ರೆಡಿಯಾಗಿದೆ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಈಗ 12ವರೆಗೆ ಎಲ್ಲ ಕೆಲಸಗಳು ನಂದು ಮುಗೀತು. ನನ್ನ ಮಗ ದೇವ್ರಿಗೆ ನೈವೇದ್ಯ ಮಾಡ್ತೀನಿ ಅಂತ ಹೇಳಿ ಫಸ್ಟು ದೇವ್ರಿಗೆ ಮೊದಲು ನೈವೇದ್ಯ ಮಾಡ್ತಾಯಿದ್ದೀನಿ. ಹೋಳಿಗೆ, ಶ್ರೀಕರಣೆ, ಅನ್ನದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ನೈವೇದ್ಯಕ್ಕೆ ಅಂತ ಕೊಟ್ಟಿದ್ದೆ. ಇನ್ನು ಸಾರು, ಕೋಸಂಬರಿ ಮತ್ತು ಹಪ್ಪಳ ಎಲ್ಲ ಏನೂ ನೈವೇದ್ಯ ಮಾಡಿಲ್ಲ. ಯಾಕಂದರೆ ಸಾರು ಮತ್ತು ಕೋಸಂಬರಿಗೆಲ್ಲ ಈರುಳ್ಳಿನ ಹಾಕಿದ್ದೆ ಮತ್ತು ಹಪ್ಪಳ ಆಲ್ರೆಡಿ ನನ್ನ ಮಗ ಟೇಸ್ಟ್ ನೋಡಿದ್ದ, ಅದಕ್ಕೆ ಅದನ್ನು ನೈವೇದ್ಯ ಮಾಡಲಿಲ್ಲ. ಅಷ್ಟನ್ನು ಮಾತ್ರ ನೈವೇದ್ಯ ಮಾಡಿಕೊಂಡು ಕೊನೆಗೂ ನಮ್ಮ ಮಾವಿನ ಹಣ್ಣಿನ ಸೀಸನ್ ವಿಶೇಷವಾದ ಫುಲ್ ಮೀಲ್ಸ್ ಥಾಲಿ ರೆಡಿಯಾಗಿದೆ. ತಟ್ಟೆನಲ್ಲಿ ಬಿಸಿ ಬಿಸಿ ಅನ್ನ, ಬೇಳೆ ಕಟ್ಟಿನ ಸಾರು, ಹೋಳಿಗೆ ಸಾರು, ಗರಿ ಗರಿಯಾದ ಹಪ್ಪಳ, ಕೋಸಂಬರಿ ಜೊತೆಗೆ ಬಿಸಿ ಬಿಸಿಯಾದ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಶ್ರೀಕರಣೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ನಾನಂತೂ ಈ ಹೋಳಿಗೆ ಶ್ರೀಕರಣೆನ ಅದ್ಬಿಟ್ಟು ತಿನ್ನೋದಕ್ಕೆ ಕಾಯ್ತಾ ಇದ್ದೀನಿ. ನೀವು ಕೂಡ ಸೀಸನ್ ಮುಗಿಯೋ ಅಷ್ಟರಲ್ಲಿ ನಿಮ್ಮ ಮನೇಲಿ ಈ ಕಾಂಬಿನೇಷನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಹೋಳಿಗೆ ಮಾಡೋದಕ್ಕೆ ಬರಲ್ಲ ಅಂದವರು ಸಹ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.